ಸಾಮಾನ್ಯವಾಗಿ 5ರಿಂದ 6 ಗಂಟೆಯ ತನಕ 1 ಗಂಟೆಯ ಪಾರ್ಟಿ ರೌಂಡ್ಸ್ ಇರ್ತಿತ್ತು. ಉಪಚುನಾವಣೆಯ ಸ್ಪೆಷಲ್ ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ 1 ಗಂಟೆಯ ಕಾಲ ದಾವಣಗೆರೆಯ ವಿವರಗಳನ್ನು ನೋಡಿದ್ರಿ. ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಭ್ಯರ್ಥಿಯ ತಂದೆ ಜೊತೆಗೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದರು. ಬನ್ನಿ ಈಗ ಬಾಗಲಕೋಟೆಯ ಕಡೆ. ಬಾಗಲಕೋಟೆಯ ಕಾಂಗ್ರೆಸ್ ಟಿಕೆಟ್ ಗೊಂದಲಮಯವಾಗಿತ್ತು. ಮೃತಪಟ್ಟ HY ಮೇಟಿ ಅವರ 4 ಜನ ಮಕ್ಕಳ ಪೈಕಿ ಯಾರಿಗೆ ಕೊಡೋದು ಅನ್ನುವ ಗೊಂದಲ ಇತ್ತು. ಅಂತಿಮವಾಗಿ ಅದು ಬಗೆಹರಿದಿದೆ. ಉಮೇಶ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಉಮೇಶ್ ಮೇಟಿ ನಾಮಿನೇಷನ್ ಫೈಲ್ ಮಾಡಿದ್ರು. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಇವತ್ತು ಶಕ್ತಿ ಪ್ರದರ್ಶನದೊಂದಿಗೆ ಮತ್ತೊಮ್ಮೆ ನಾಮಿನೇಷನ್ ಫೈಲ್ ಮಾಡಿದ್ರು. ಕೋಟೆಯಲ್ಲಿ ಬಿಜೆಪಿಗೆ ಪೇಚಿದೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಟಿಕೆಟ್ ಬಿಜೆಪಿ ಟಿಕೆಟ್ ಎರಡು ಕುಟುಂಬದಲ್ಲೇ ಗೊಂದಲ ಇದ್ದದ್ದು. HY ಮೇಟಿ ಅವರ 4 ಜನ ಮಕ್ಕಳ ಪೈಕಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡುವ ನಿರ್ಧಾರ ಕಾಂಗ್ರೆಸ್ನಲ್ಲಾಗಿದೆ. ಆ ಗೊಂದಲ ಬಗೆಹರಿತು. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠರಿಗೆ ಅವರ ತಮ್ಮನದೇ ಸವಾಲು. ಮಲ್ಲಿಕಾರ್ಜುನ್ ಚರಂತಿಮಠ್ ಕಳೆದ ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠರ ಸೋಲಿಗೆ ಕಾರಣವಾಗಿದ್ದ ಮಲ್ಲಿಕಾರ್ಜುನ್ ಚರಂತಿಮಠ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಕಳೆದ ಸಲ. ಈ ಸಲ ಕಾಂಗ್ರೆಸ್ಗೆ ಬೆಂಬಲ ಘೋಷಿಸಿದ್ದಾರೆ. ಕಳೆದ ಸಲ 10,000 ವೋಟ್ ತಗೊಂಡಿದ್ರು ಮಲ್ಲಿಕಾರ್ಜುನ್ ಚರಂತಿಮಠ್. 6,000 ಮತಗಳ ಅಂತರದಲ್ಲಿ ವೀರಣ್ಣ ಚರಂತಿಮಠ್ ಸೋತಿದ್ರು. ಸ್ವತಃ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಅವರು ನಮಸ್ಕಾರ.
ನಮಸ್ಕಾರ. 2.5 ವರ್ಷ ಟೈಮ್ ಇತ್ತು ಸರ್. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ರಾಜಿ ಸಂಧಾನ ಮಾತುಕತೆ ಏನು ಆಗಲೇ ಇಲ್ವಾ? ಏನೂ ಆಗಿಲ್ಲ ಸರ್. ಪ್ರಯತ್ನನಾದರೂ? ಪ್ರಯತ್ನ ಮಾಡಿದ್ದಾರೆ, ಆದರೆ ಆಗಿಲ್ಲ. ಅಂದರೆ ನೀವು ತಯಾರಿಲ್ವೋ, ಅವ್ರು ತಯಾರಿಲ್ವೋ? ಇಬ್ಬರೂ ತಯಾರಿಲ್ಲ. ಇಬ್ಬರು ತಯಾರಿಲ್ಲ ಅಂದ್ರೆ ಮತ್ತೆ ಆಗೋದೇ ಇಲ್ಲ ಅಂತ ಅರ್ಥ ಇದು. ಹೌದು. ಈಗೇನು ಸರ್, ಈ ಎಲೆಕ್ಷನ್ನಲ್ಲಿ ತಮ್ಮ ಸ್ಟ್ಯಾಂಡು ಕಾಂಗ್ರೆಸ್ಸಿಗೆ ಬೆಂಬಲ? ಹೌದು, ಕಾಂಗ್ರೆಸ್ ಬೆಂಬಲ ಅಲ್ಲ, ಕಾಂಗ್ರೆಸ್ ಸೇರಿಬಿಟ್ಟಿದ್ದೀನಿ ನಾನು. ಅದೇ ಅದೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೇರಿದ್ದೀನಿ. ನಮ್ಮ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಮಲ್ಲಿಕಾರ್ಜುನರ ಕಾರಣ ಏನು ಅಣ್ಣ ತಮ್ಮ ನಡುವೆ ಜಗಳ ಆಗಕ್ಕೆ? ನಿಮ್ಮ ಅಣ್ಣ 3-4 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ದೊಡ್ಡ BVV ದೊಡ್ಡ ಸಂಸ್ಥೆಯ ಕಾರ್ಯಾಧ್ಯಕ್ಷರಿದ್ದಾರೆ. ಹೌದು. ಕಾರಣ, ನಾವೆಲ್ಲ BJP ಕಟ್ಟಿ ಬೆಳೆಸಿದವರು ಇಲ್ಲಿ ಬಾಗಲಕೋಟೆಯಲ್ಲಿ. ಅನಂತಕುಮಾರ್ ಹಾಗೂ ಯಡಿಯೂರಪ್ಪನವ್ರ ಜೊತೆ ಎಲ್ಲ ಹಳ್ಳಿ ಹಳ್ಳಿ ತಿರುಗಾಡಿ ಪಕ್ಷವನ್ನು ಕಟ್ಟಿದ್ದೀವಿ ನಾವು. ಓಕೆ. ನಮ್ಮನ್ನು ಪಕ್ಷದಿಂದ ವಿನಾಕಾರಣ ಉಚ್ಚಾಟನೆ ಮಾಡಿದರು ನನ್ನನ್ನು. ಅದಕ್ಕಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕಾಯಿತು ಲಾಸ್ಟ್. ಅಲ್ರಿ, ನಿಮ್ಮ ಅಣ್ಣ ತಮ್ಮ ಜಗಳ ಪೊಲಿಟಿಕಲ್ಲು ಪರ್ಸ್ನಲ್ಲು? ಪೊಲಿಟಿಕಲ್ನು ಅಷ್ಟೇ, ಪರ್ಸ್ನಲ್ಲು ಅಷ್ಟೇ. ಪರ್ಸ್ನಲ್ ಏನು ಅಂದರೆ ಹೇಳ್ಬಹುದು ಅನ್ನೋದಾದರೆ ಏನು ಆಸ್ತಿ ವಿಷಯಕ್ಕ? ಏನು ಪರ್ಸ್ನಲ್ ಏನು ಸರ್? ಅದು ಏನು ಆಸ್ತಿ ವಿಷಯ ಇಲ್ಲ, ಯಾವುದೇ ದುಡ್ಡಿನ ವಿಷಯ ಇಲ್ಲ, ಏನೂ ಇಲ್ಲ. ಓಕೆ. ನನ್ನ ಮೇಲೆ ಅವನು ಹೈಕೋರ್ಟಲ್ಲಿ ಕೇಸ್ ಮಾಡಿದ್ದ, ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು BTD ಇಂದ ನನ್ನ ಮೇಲೆ ಹೈಕೋರ್ಟಲ್ಲಿ ಕೇಸ್ ಮಾಡಿದ್ದ. ಏನಂತ? ಆಮೇಲೆ ಅದನ್ನ ಹೈಕೋರ್ಟಲ್ಲಿ ನನ್ನಂಗೆ ಆದಮೇಲೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿದ. ಅದನ್ನು ಆ ಸುಪ್ರೀಂ ಕೋರ್ಟಲ್ಲೂ ಸೋತ. ಓಕೆ. ಏನಂತ ಅಪೀಲ್ ಮಾಡಿದ? ಹೈಕೋರ್ಟಲ್ಲೂ ಸೋತ, ಇಲೆಕ್ಷನ್ನಲ್ಲೂ ಸೋತ, ಸುಪ್ರೀಂ ಕೋರ್ಟ್ನಲ್ಲೂ. ನಮ್ಮದು ಒಂದು ಆಯಿಲ್ ಇಂಡಸ್ಟ್ರಿ ಇತ್ತು ನಮ್ಮ ಫಾದರ್ದು. ಓಕೆ. ಅದ್ರದ್ದು ರಿಹ್ಯಾಬಿಲಿಟೇಷನ್ಸ್ ಬಾಗಲಕೋಟ್ ನವನಗರದಲ್ಲಿ ಜಾಗ ಬರಬೇಕಾಗಿತ್ತು ನಮ್ಗೆ ಸರ್ಕಾರದಿಂದ. ಆ ಇವನು BTD ಅಧ್ಯಕ್ಷ, MLA ಇದ್ದಾಗ BTD ಅಧ್ಯಕ್ಷ ಆಗಿದ್ರು. ಓಕೆ. ಅವಾಗ ಜಾಗ ಕೊಡಬಾರ್ದಂತೇಳಿ ನಮಗೆ ಸುಮಾರು 10 ವರ್ಷ ಸತಾಯಿಸಿದ್ದಾನೆ. ಓಕೆ ಓಕೆ. ಆಮೇಲೆ ಹೈಕೋರ್ಟಲ್ಲೂ ಸೋತಿದ್ದಾನೆ, ಎಲೆಕ್ಷನ್ನಲ್ಲೂ ಸೋತಿದ್ದಾನೆ, ಸುಪ್ರೀಂ ಕೋರ್ಟಲ್ಲೂ ಸೋತಿದ್ದಾನೆ ನನ್ನ ಕಡೆ. ಅಂದ್ರೆ ನೀವು ಈಗೇನು ಅಂದ್ರೆ ನಾನು MLA ಆಗೋದು ಬಿಡೋದು ಆಮೇಲಿನ ಮಾತು, ಬಟ್ ಅವ್ರನ್ನ ಆಗಕ್ಕೆ ಬಿಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಂಗಿದೆ ನೀವು? ಇಲ್ಲ, ಈಗ ಅದು ಮುಗಿದು ಹೋಗಿದ ಕತೆ. ಅದು ಲಾಸ್ಟ್ ಇಲೆಕ್ಷನ್ನಲ್ಲೇ ನಮ್ಮ ಕೆಲಸ ಮುಗಿದಿದೆ. ಈ ಎಲೆಕ್ಷನ್ನಲ್ಲಿ ನಾವು ಕಾಂಗ್ರೆಸ್ ಪರ ಸೇರಿದೀವಿ ಅಂತೇಳಿ ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾ ಇದ್ದೀವಿ. ಓಕೆ. ಏನನ್ಸುತ್ತೆ ವಾತಾವರಣ? ಉಮೇಶ್ ಮೇಟಿ ಅವರ ಪರವಾಗಿದೆಯಾ? ಹೌದು, ಕಾಂಗ್ರೆಸ್ ಪರವಾಗೇ ಇದೆ ವಾತಾವರಣ. DK ಶಿವಕುಮಾರ್ ಅವರು ಭೇಟಿಯಾಗಿದ್ರಲ್ಲ, ಏನಂದ್ರು? ಇಲ್ಲ, ನೀವೇ ಜವಾಬ್ದಾರಿ ತಗೊಂಡು ಮುಂದಾಳತ್ವ ವಹಿಸಿ ಎಲೆಕ್ಷನ್ ಮಾಡ್ಬೇಕಂತ ಹೇಳಿದ್ರು. BJPನೂ ಒಗ್ಗಟ್ಟಾಗಿ ಬರ್ತಾ ಇರೋಂಗೆ ಕಾಣಿಸ್ತಾ ಇದೆ ಸರ್ ಈ ಸಲ. ಎಲ್ಲ ಈ ಏನು ಭಿನ್ನಮತೀಯ ವಿಚಾರ ಬಿಟ್ಟು. ಇಲ್ಲ, BJPಯಲ್ಲಿ ಅದು ಸುಮ್ಮನೆ ಇವತ್ತು ನಾಯಕರು ಬಂದಿದ್ರಂತ ಕಾಣ್ತಾ ಇದೆ ಅದು. ಬಟ್ ಅಲ್ಲಿ ಒಕ್ಕಟ್ಟಿಲ್ಲ ಅಲ್ಲಿ. ಓಕೆ.
ಬಟ್ ನಿಮಗೂ ವೀರಣ್ಣ ಅವ್ರಿಗೂ ಯಾವತ್ತೂ ಮಾತುಕತೆನೇ ನಡೆದಿಲ್ವಾ 23 ನೀವು ನಿಂತ ಮೇಲೆ ಅಥವಾ ಅದಕ್ಕಿಂತ ಮುಂಚೆ? ನನಗೆ ಯಾರೋ ಹೇಳ್ತಿದ್ರು ವೀರಣ್ಣ ಚರಂತಿಮಠ ಅವರು ಮುರುಗೇಶ್ ನಿರಾಣಿ ಅವ್ರಿಗೂ ಕಾಲ್ ಮಾಡಿದ್ರು, ಪೂಜಾರ್ ಅವ್ರಿಗೂ ಭೇಟಿ ಆಗ್ಲಿಕ್ಕೆ ಒಪ್ಪಿದ್ರು, ಆದರೆ ನಿಮಗೂ ಮಲ್ಲಿಕಾರ್ಜುನ್ಗೂ ಮಾತ್ರ ಭೇಟಿ ಆಗಲ್ಲ ಅಂತಿದ್ರು ಅಂತ. ಅವ್ರಿಗೆ ನಿಜ ಅದು, ಅವ್ರಿಗೆ ಕಾಲ್ ಮಾಡಿರ್ಬೋದು ಅವರು. ನನಗೆ ಏನಾಗಿದೆ, ಅವ್ರಿಗೆ ಒಂಥರ ಅಸಹ್ಯ ಆಗಿಬಿಟ್ಟಿದೆ. ನನ್ನ ಕಡೆ ಹೈಕೋರ್ಟಲ್ಲಿ ಎಲೆಕ್ಷನ್ನಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸೋತಿದಾರಲ್ಲ, ಅದಕ್ಕೆ ಅವ್ರಿಗೆ ಒಂಥರ ಮುಜುಗರ ಆಗಿದೆ. ಎಷ್ಟು ಮಂದಿ ಅಣ್ಣ ತಮ್ಮ ನೀವು? 3 ಜನ ಸರ್. ತಾವೇನು ಬಿಸ್ನೆಸ್ ಇದೆಯಾ ಸರ್ ಈಗ ತಮ್ಮದು? ಹಾಂ, ನಾನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ಓಕೆ. ಏನು ಈ ಸಲ ಕ್ಷೇತ್ರದ ಓವರ್ ಆಲ್ ವಾತಾವರಣ ಏನು? ಓವರಾಲ್ ವಾತಾವರಣ ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಅದೇನಂದ್ರೆ ಪ್ರೋ ಇನ್ಕಂಬನ್ಸಿ ಅಂತನಾ ಅಥವಾ ಎಚ್ ವೈ ಕಾರಣ ಮೇಟಿ ಅವರ ಏನೋ ಒಂದು ಇಲ್ಲ. ಸಿಂಪತಿ ಅಲೆ ಅಂತನಾ? 3 ಕಾರಣಕ್ಕೆ ಕಾಂಗ್ರೆಸ್ ಗೆಲ್ಲುತ್ತೆ. ಒಂದು, ಎಚ್ ವೈ ಮೇಟಿ ಅವರು ಅಕಾಲಿಕ ಮರಣದಿಂದ ಸಿಂಪತಿ ಇದೆ. ಓಕೆ. ಎರಡನೇದ್ದು, ಈ ಪಂಚ ಗ್ಯಾರಂಟಿ ಯೋಜನೆಯಿಂದ ಕೂಡ ಜನರಿಗೆ ತುಂಬ ಅನುಕೂಲ ಆಗಿದೆ. ಆಮೇಲೆ BJP ಅಭ್ಯರ್ಥಿ ಸರಿಯಾಗಿ ಹಾಕಿಲ್ಲ ಅವರು. ಓಕೆ. ಇವು 3 ಕಾರಣಗಳಿಂದ ಕಾಂಗ್ರೆಸ್ ಸರಿಯಾಗಿ ಹಾಕಿಲ್ಲ ಅಂದರೆ ಯಾರಿಗೆ ಕೊಡಬೇಕಿತ್ತು ನಿಮ್ಮ ಪ್ರಕಾರ? ಬೇರೆ ಕ್ಯಾಂಡಿಡೇಟ್ ಯಾರಿದ್ದಾರಲ್ಲಿ? PH ಪೂಜಾರ್ ಅವರು ಇದ್ರಲ್ಲ, ಅವ್ರಿಗೆ ಕೊಡ್ಬೋದಾಗಿತ್ತು. ಅವರು MLC ಇದ್ದಾರೆ. ಅಲ್ಲ, ಈಗ ಗೆಲ್ಲೇಬೇಕಂದ್ರೆ ಅವ್ರಿಗೆ ಕೊಡಬೇಕಾಗಿತ್ತು. ಅದರ ಜೊತೆಗೆ ಸಾಮಾನ್ಯವಾಗಿ ಆಡಳಿತದಲ್ಲಿರೋ ಪಕ್ಷ ಬೈ ಎಲೆಕ್ಷನ್ಗಳನ್ನು ಗೆಲ್ಕೊಳ್ಳುತ್ತೆ, ರಿಸೋರ್ಸಸ್ ಜಾಸ್ತಿ. ಹೌದು, ಅದು ನ್ಯಾಚುರಲಿ ಗೆಲ್ಲುತ್ತೆ. ಈಗ ದಾವಣಗೆರೆ ಬಾಗಲಕೋಟೆ 2 ಬೈ ಎಲೆಕ್ಷನ್ ಸರ್. BJP ಸ್ವಲ್ಪ ಅವಕಾಶ ಇದ್ದರೆ ಬಾಗಲಕೋಟೆಯಲ್ಲೇ ಇರೋದು ಅಂತ ಸ್ವಲ್ಪ ರಾಜಕೀಯ ತಿಳ್ಕೊಂಡವ್ರು ಹೇಳೋದು ಮಾತು. ಸರ್, ನನಗೂ 29 ವರ್ಷದ ರಾಜಕೀಯ ಅನುಭವ ಇದೆ. ನಾವು ಫಸ್ಟ್ ಎಲೆಕ್ಷನ್ ಮಾಡಿದ್ದು 96ರಲ್ಲಿ. ಓಕೆ. ಅವಾಗ ಸರಿ ಇದ್ರ ನೀವು ಅಣ್ಣ ತಮ್ಮ ಇಬ್ರು ಚೆನ್ನಾಗಿದ್ರ ಅವಾಗ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ, ಅವಾಗ ಅಣ್ಣ ತಮ್ಮ ಚೆನ್ನಾಗಿದ್ರ 96ರಲ್ಲಿ? ಭಾಳ ಚೆನ್ನಾಗಿದ್ವಿ, ಎಲ್ಲರೂ ಚೆನ್ನಾಗಿದ್ವಿ. ಅವರೆಲ್ಲ ಇಲೆಕ್ಷನ್ ಕೂಡ ನಾನು ಬ್ಯಾಕ್ಗ್ರೌಂಡ್ ನಾನೇ ಮಾಡ್ತಾ ಇದ್ದೆ. ಯಾವ ಇಸ್ವಿ ಕೆಡ್ತು ನಿಮ್ದಿಬ್ರದು? 2016. ಈಗ BJP ಕಡೆಯಿಂದ ಯಾರು ಕನ್ವಿನ್ಸ್ ಮಾಡೋದಕ್ಕೆ ಮಾತುಕತೆಗೆ ಬಂದರೆ ಸರ್, ನೀವು ತಯಾರಿದ್ದೀರಾ? ಇಲ್ಲ, ಪ್ರಯತ್ನ ಮಾಡಿದ್ದಾರೆ. ಈಗ ಕೆಲವೊಂದು ರಾಜ್ಯ ಮಟ್ಟದವರು ಒಂದು 3-4 ಜನ ಮಾಡಿದ್ದಾರೆ ಪ್ರಯತ್ನ. ಹಾಂ, ಯಾರ್ಯಾರು ಹೇಳ್ಬೋದಾ? ಏನು ಅವ್ರ ಹೆಸರು ಹೇಳೋದು ಬೇಡ ಅಂತ ಅನ್ಸುತ್ತೆ. ಬಾಗಲಕೋಟೆ ಜಿಲ್ಲೆಯವರ ಹೋಗಲಿ? ಹಾಂ, ಒಬ್ಬರು ನಮ್ಮ ಬಾಗಲಕೋಟೆ ಜಿಲ್ಲೆಯವರು. ಓಕೆ. ಒಬ್ಬರು ಶಿವಮೊಗ್ಗ ಜಿಲ್ಲೆದವರು. ಒಬ್ಬರು ಬೆಳಗಾವಿ ಜಿಲ್ಲೆದವರು. ಬಟ್ ವೀರಣ್ಣವ್ರಿಗೆ ಮನಸ್ಸಿಲ್ಲ ಅಂತ ಹೇಳ್ತಿದ್ರು. ಒಬ್ಬರು, ನಾನು ಅದೇ ಹೇಳಿದ್ನಲ್ಲ, ಇಬ್ಬರಿಗೂ ಮನಸ್ಸಿಲ್ಲ ಅಂತ. ಬಟ್ ನೀವು ಹೇಳಿದ್ರಿ ಅಂತ ಖರೆ ಅದ. BJP ನಾಯಕರು ಹೇಳ್ತಾ ಇದ್ರು ನನಗೆ, ವೀರಣ್ಣ ಚರಂತಿಮಠರು ಮನೆಗೆ ಬಂದು ಕರೆದ್ರೆ ನಾ ಕಾರ್ ಹತ್ತೇನೆ ಅಂಥೇಳಿ. ಖರೆ ಏನದು? ಇಲ್ಲ, ಆ ಥರ ಎಲ್ಲ ಸುಳ್ಳೋದು.
ಸುಳ್ಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.